ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಂಚಕ್ಕೆ ಕೈ ಒಡ್ಡಿ ಲೋಕ ಬಲೆಗೆ ಬಿದ್ದಿದ್ದಾನೆ ಪೊಲೀಸ್. ಮಳವಳ್ಳಿ ರೂರಲ್ ಎಎಸ್ಐ ಈತ ಶಿವಕುಮಾರ್ ಅಂತೇಳಿ ಲೋಕ ಬಲೆಗೆ ಬಿದ್ದಿರುವಂಥ ಎಎಸ್ಐ ಆರೋಪಿಯಿಂದ 10,000 ರೂಪಾಯಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಈತ ಸಿಕ್ಕಾಕಿಕೊಂಡಿದ್ದಾನೆ. ಅಂದರೆ ಸ್ಟೇಷನ್ ಬೆಲ್ ಬಿಡುಗಡೆಗಾಗಿ ಆಮಿಷ ಒಡ್ಡಿ ಈ ರೀತಿಯಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಅನ್ನೋದು. ರಾಜೇಗೌಡ ಎಂಬುವರ ವಿರುದ್ಧ ಕೇಸ್ ದಾಖಲಾಗಿರುತ್ತೆ. ಠಾಣೆಯಲ್ಲೇ ಜಾಮೀನು ಕೊಡಿಸ್ತೀನಿ, ಕೇಸನ್ನು ಇಲ್ಲೇ ಇತ್ಯರ್ಥ ಮಾಡ್ತೀನಿ ಅನ್ನುವಂಥ ಆಮಿಷ. ಏನು ಮಾತನಾಡಿದಾರಲ್ಲ ಅದನ್ನು ರೆಕಾರ್ಡ್ ಮಾಡಿ ಲೋಕಾಯುಕ್ತರಿಗೆ ದೂರುದಾರ ನೀಡಿದ್ದಾನೆ. ಸೊ ಬುಧವಾರ ರಾತ್ರಿ ಠಾಣೆಯಲ್ಲೇ ಲಂಚ ಸ್ವೀಕರಿಸುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಲೇಪಾಕ್ಷ ಮೂರ್ತಿ ಅವರ ಕಾರ್ಯಾಚರಣೆ ಇದು. ಸೊ ಬಂಧಿತ ಎಎಸ್ಐ ಶಿವಕುಮಾರನ್ನು ಈಗ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡಲಾಗ್ತಾ ಇದೆ. ಇದು ಹೊಸದೇನಲ್ಲ, ಈ ರೀತಿಯ ಪ್ರಕರಣಗಳು ಪ್ರತಿನಿತ್ಯ ನೂರಾರು ಪ್ರಕರಣಗಳು ನೀವು ಸರ್ಚ್ ಮಾಡಿದ್ರೆ ಸಿಗತ್ತೆ. ಎಲ್ಲ ಸ್ಟೇಷನ್ಗಳಲ್ಲೂ ಕೂಡ ದುಡ್ಡಿಲ್ಲದೆ ಯಾವುದೇ ಕೆಲಸ ಆಗಲ್ಲ ಎಲ್ಲ ಸ್ಟೇಷನ್ಗಳಲ್ಲಿ. ಬಟ್ ಪಾಪ ದೂರುದಾರ ಧೈರ್ಯ ಮಾಡಿ ಹೇಗೋ ರೆಕಾರ್ಡ್ ಮಾಡಿ ಅದನ್ನು ಲೋಕಾಯುಕ್ತರಿಗೆ ಇನ್ಫಾರ್ಮ್ ಮಾಡಿದ್ದಾನೆ. ಆ ದುಡ್ಡನ್ನು ಕೊಡುವಂಥ ಸಂದರ್ಭದಲ್ಲಿ ಸಿಕ್ಕಾಕಿಕೊಂಡಿದ್ದಾನೆ. ಸೊ ಲಂಚಕ್ಕೆ ಬೇಡಿಕೆ ಇಡಿರುವಂಥ ಈ ಎಎಸ್ಐ ಈತ ಶಿವಕುಮಾರ್ ಅಂತೇಳಿ ಈತನ ಹೆಸರು. ಮಳವಳ್ಳಿ ರೂರಲ್ ಎಎಸ್ಐ ಈತ 10,000 ಲಂಚದ ಬೇಡಿಕೆ ಇಡ್ತಾನೆ. ಅಂದರೆ ಯಾಕೆ ಬೇಡಿಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಕಿರಿಕ ಆಗಿರುತ್ತೆ. ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ಇಲ್ಲೇ ಅದನ್ನು ಇತ್ಯರ್ಥ ಮಾಡ್ತೀನಿ, ಅದರ ಜೊತೆಗೆ ಅವ್ರು ಏನೇ ಮಾಡಿದರೂ ಕೂಡ ಸ್ಟೇಷನ್ ಬೇಲನ್ನು ಕೊಡಿಸ್ತೀನಿ ಅಂಥೇಳಿ 10,000 ರೂಪಾಯಿ ಈತ ತೆಗೆದುಕೊಳ್ತಾನೆ. ಯಾವಾಗ ಆ 10,000 ರೂಪಾಯಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಲೋಕಾಯುಕ್ತರು ಬಂದು ಅಟ್ಯಾಕ್ ಮಾಡ್ತಾರೆ. ಸಿಕ್ಕಾಕಿಕೊಂಡಿದ್ದಾರೆ, ವಿಚಾರಣೆ ಮಾಡ್ತಾರೆ. ಏನು ವಿಚಾರಣೆ ಆದರೂ ಏನೂ ಇಲ್ಲ. ನೋಡಿ, ಆರೋಪಿಯಿಂದ 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಎಎಸ್ಐ ಶಿವಕುಮಾರ್ ಈಗ ಅರೆಸ್ಟ್ ಆಗಿದ್ದಾನೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅಲ್ಲಿ ಯಾರೆಲ್ಲ ಸಮಸ್ಯೆ ಕೇಳ್ಕೊಂಡು ಬರ್ತಾರೆ ಅಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂಥ ಮೂಲಭೂತ ಕರ್ತವ್ಯ ಈ ಪೊಲೀಸರಿಗೆ. ನೈತಿಕ ಹೊಣೆ ಇದ್ದರೆ ಪೊಲೀಸರು ಅಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಮಾನವೀಯತೆಯನ್ನು ಮರೆತು ಕಷ್ಟ ಅಂತ ಬಂದಾಗ, ಕಷ್ಟ ಅಂತ ಬಂದರೂ ಕೂಡ ಅಂಥವರಿಂದನೇ ಕಾಡಿಬೇಡಿ ಭಿಕ್ಷೆ ಬೇಡ್ತಾರಲ್ಲ ಇವರು, ಅದೇ ಸಮಸ್ಯೆ ಆಗೋದು. ಏನೋ ಸಮಸ್ಯೆ ಆಗಿರುತ್ತೆ, ಆ ಸಮಸ್ಯೆಗೆ ಸರಿ ಮಾಡಿ ಅಂತ ಹೇಳಿದಾಗ ಸರಿ ಮಾಡ್ತೀವಿ ಅಂತೇಳಿ ಈ ರೀತಿಯಾಗಿ ಲಂಚಕ್ಕೆ ಬೇಡಿಕೆ ಇಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ, ಈಗ 10,000 ರೂಪಾಯಿ ಬೇಡಿಕೆ ಇಡುವಂಥ ಸಂದರ್ಭದಲ್ಲಿ ಈತ ಸಿಕ್ಕಾಕಿಕೊಂಡಿದ್ದಾನೆ. ಏನು ಕೇಸ್ ಇದು? ಯಾವ ಕೇಸ್ ವಿಚಾರವಾಗಿ ಬೇಡಿಕೆ ಇಟ್ಟಿದ್ರು? ಕೈಯೊಡಿ ಈಗ ಲೋಕಾಯುಕ್ತ ಬಲೆಗೆ ಪೊಲೀಸ್ ಅಧಿಕಾರಿ ಬಿದ್ದಿರುವಂತಹ ಘಟನೆ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತದ್ದು. ಎಎಸ್ಐ ಶಿವಕುಮಾರ್ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತ ಅಧಿಕಾರಿ ಕೂಡ ಆಗಿರುವಂತದ್ದು. ಆರೋಪಿತನಿಂದ 10,000 ಲಂಚವನ್ನ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಆ ಒಂದು ಲಂಚವನ್ನ ತೆಗೆದುಕೊಳ್ಳುವಂತ ಸಮಯದಲ್ಲಿ ಈಗ ಎಎಸ್ಐ ಅವರು ಒಂದು ಲೋಕಾಯುಕ್ತಗೆ ಕೂಡ ಬಿಡುವಂತ ಸ್ಪೆಷಲ್ ಬೇಲ್ ಮೇಲೆ ಬಿಡುಗಡೆ ಮಾಡುವ ಆಮಿಷವನ್ನ ಕೂಡ ಒಡ್ಡಿದ್ರು. ಗಲಾಟೆ ಸಂಬಂಧ ರಾಜೇಗೌಡ ಎಂಬುವರ ವಿರುದ್ಧ ಏನು ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಆ ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ಸ್ಪೆಷಲ್ ಬೇಲ್ ಮೇಲೆ ಬಿಡುವ ಒಂದು ಮಾತನ್ನ ಕೂಡ ನೀಡಿ 10,000 ರೂಪಾಯಿ ಲಂಚವನ್ನ ಕೂಡ ಬೇಡಿಕೆಯನ್ನು ಇಟ್ಟಿರ್ತಾರೆ. ಅದು ಏನು ಒಂದು ರಾಜೇಗೌಡರು ಒಂದು ಲೋಕಾಯುಕ್ತಗೆ ದೂರನ್ನ ನೀಡಿರುವಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಹಣವನ್ನ ನೀಡುವಂತ ಸಂದರ್ಭದಲ್ಲಿ ಈಗ ಠಾಣೆಯಲ್ಲಿ ಏನೊಂದು ಜಾಮೀನನ್ನ ನೀಡುವ ಪ್ರಕರಣಕ್ಕೆ ಇತ್ಯರ್ಥಗೊಳಿಸುವ ಆಮಿಷವನ್ನ ಒಡ್ಡಿರುವಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಒಂದು ಹಣವನ್ನ ನೀಡುವ ಸಂದರ್ಭದಲ್ಲಿ ನೇರವಾಗಿ ಅಧಿಕಾರಿಯನ್ನ ಕೂಡ ಈಗ ಹಿಡಿದಿರುವಂತದ್ದು. ಬುಧವಾರ ಏನೋ ಒಂದು ಠಾಣೆಯಲ್ಲಿ ಲಂಚ ಪಡೆಯುತ್ತಿದ್ದಾಗ ಈಗ ಬಲೆಗೆ ಕೂಡ ಈಗ ಅಧಿಕಾರಿ ಬಿದ್ದಿರುವಂತದ್ದು. ಕುಮಾರ್, ಪ್ರಸನ್ನ, ಯಾವ ವಿಚಾರವಾಗಿ ಕೇಸ್ ದಾಖಲಾಯಿತು ಇದು? ಯಾಕೆ ಆತ ಲಂಚ ಬೇಡಿಕೆ ಇಟ್ಟಿದ್ದ ಉದ್ದೇಶ ಏನು? ಯಾವ ಕೇಸಲ್ಲಿ ಆತ ಬೇಲ್ ಕೊಡಿಸ್ತೀನಿ ಅಂತ ಹೇಳಿದ? ಶಿವರಾಜ್ ಅವರು ಒಂದು ಹಳೆ ಗ್ರಾಮದಲ್ಲಿ ಒಂದು ಗಲಾಟೆ ಸಂಬಂಧವಾಗಿ ಶಿವರಾಜ್ ಅವರ ಮೇಲೆ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಆ ಒಂದು ಪ್ರಕರಣಕ್ಕೆ ಆರೋಪಿ ಮುಕ್ತನಾಗಿ ಮಾಡ್ಲಿಕ್ಕೆ ಎಎಸ್ಐ ಶಿವರಾಜ್ ಅವರು ಅವರನ್ನ ಕೈ ಬಿಡುವ ಒಂದು ಹೇಳಿಕೆಯನ್ನ ಕೂಡ ನೀಡಿರ್ತಾರೆ. ಆ ಒಂದು ವಿಚಾರವಾಗಿ 10,000 ರೂಪಾಯಿ ಲಂಚವನ್ನ ನೀಡಬೇಕು ಅಂತ ಹೇಳಿ ಕೂಡ ಬೇಡಿಕೆಯನ್ನ ಇಟ್ಟಂತ ಹಿನ್ನೆಲೆಯಲ್ಲಿ ಒಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನ ಕೂಡ ನೀಡಿರ್ತಾರೆ. ಲೋಕಾಯುಕ್ತ ಅಧಿಕಾರಿಗಳು ಹಣವನ್ನ ಪಡೆಯುವ ಸಂದರ್ಭದಲ್ಲಿ ಈಗ ಲಾಕ್ ಮಾಡಿರುವಂತದ್ದು.
ಡನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.